ಎಲ್ಲರಿಗೂ, ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಮಂತ್ರಾಲಯ ಹೋಗ್ತಾ ಇದ್ದೀವಿ. ನನ್ನ ತಮ್ಮನ ಮಕ್ಕಳು, ಅವ್ರ ಮಿಸ್ಸಸ್ಸು, ನಾನು, ರಕ್ಷಾ, ನಮ್ಮ ಮನೆಯವರು ಎಲ್ಲ. ನಮ್ಮದೇನು ಹೋಗೋ ಪ್ಲಾನ್ ಇರಲಿಲ್ಲ. ನನ್ನ ತಮ್ಮ ಹೋಗ್ತಿದ್ದ, ಅದಕ್ಕೆ ಕರೆದ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆನೇ ಇರೋ ನಮ್ಮ ಊರ ಗ್ರಾಮ ದೇವತೆ ನರಡೆಮ್ಮನಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು, ಅಲ್ಲಿ ಕಡ್ಡಿ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋಲಿ ತಿಳ್ಕೊಳ್ಳೇಬೇಕಾದ ಒಂದೆರಡು ವಿಷಯ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಬೆಳಗ್ಗೆ 7 ಗಂಟೆಯಲ್ಲಿ ಅಂದ್ಕೊಂಡು ಹೋಗೋಣ ಅಂತ ರೆಡಿಯಾಗಿ 8:30 ಅಷ್ಟರಲ್ಲಿ ನಮ್ಮೂರಿಗೆ ರೆಡಿಯಾಗಿ ನಾನು ನಮ್ಮ ಮನೆಯವರು ಬಂದ್ವಿ. ರಕ್ಷಾ ನೆನ್ನೆನೇ ಬಂದಿದ್ದೆ. ನನ್ನ ಕೆಳಗಡೆ ಇಳಿಸಿ. ಮಂತ್ರಾಲಯ ಮತ್ತು ಇನ್ನೆಲ್ಲೋಗೋದು ಅಂತ ಏನು ಗೊತ್ತಿಲ್ಲ. ಹೋಗಾದ್ಮೇಲೆ ಪ್ಲ್ಯಾನ್ ಮಾಡೋದು. ನೋಡಿ, ಬಂದ್ವಿ. ಇಲ್ಲೆಲ್ಲೋ ಹೈವೇಯಲ್ಲಿ ಒಂದು ಕಡೆ ಹಾಕಿ ಟಿಫನ್ ಮಾಡ್ತಾ ಇದ್ದೀವಿ. ಒಂದು ರೆಸ್ಟೋರೆಂಟ್ ಇತ್ತು, ನೋಡಿಬಿಟ್ಟು ಟಿಫನ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಮುಗಿಸ್ಕೊಂಡು ಹೊರಟ್ವಿ. 1 ಅವರ್ ಮೇಲೇನೇ ಆಯಿತು. ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರಿಗೆ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಮಕ್ಕಳಿದ್ರೆ ಲೇಟ್ ಆಗೇ ಆಗುತ್ತಲ್ವ, ಅವ್ರು ತಿನ್ನಲ್ಲ, ಬಲವಂತ ಮಾಡಿ ಎಲ್ಲ ತಿನ್ನಿಸಿ ಮತ್ತೆ ಹೋಗ್ತಾ ಇದ್ದೀವಿ. ನಾವು 3 ಗಂಟೆಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಲೇಟೇ ಆಗಿಬಿಡ್ತು. 4 ಗಂಟೆ ಮೇಲೆ ಆಗಿತ್ತು ಹೋಗೋಷ್ಟರಲ್ಲಿ. ನೋಡಿ, ಬಂದ್ವಿ. ನೀರೇ ಇಲ್ಲ. ಇಲ್ಲಿ ಸ್ನಾನ ಮಾಡೋಣ, ನದಿಯಲ್ಲಿ ಮುಳುಗೋಣ ಅಂತ ಬಂದರೆ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲೋ ಸ್ವಲ್ಪ ಒಳಗಡೆ ಸ್ವಲ್ಪ ಇತ್ತು. ಅದಕ್ಕೆ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಮಧ್ಯ ಹೋಗಿ ನೀರು ಕ್ಲೀನಾಗಿರುತ್ತೆ, ಸ್ನಾನ ಮಾಡ್ಕೊಳ್ಳೋಣ ಅಂತ. ನಾವು ಮಾಡಲಿಲ್ಲ, ನಮ್ಮ ಮನೆಯವರು ನನ್ನ ತಮ್ಮ ಇಬ್ಬರು ಸ್ನಾನ ಮಾಡಿದ್ರು. ನಾವು ಮುಖ ಕೈ ಕಾಲು ತೊಳ್ಕೊಂಡ್ವಿ ಅಷ್ಟೇ. ಮತ್ತು ರೂಮಲ್ಲಿ ಬಂದು ಫ್ರೆಶ್ ಅಪ್ ಆದ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 6 ಗಂಟೆನೇ ಆಯಿತು. ಮತ್ತು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲೇನಿರಲಿಲ್ಲ, ಆರಾಮಾಗಿತ್ತು. ಮಕ್ಕಳೆಲ್ಲ ಇದ್ರಲ್ವ, ಅದಕ್ಕೆ ಬಿಸಿಲಾಗಿದೆ, ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಬಿಸಿಲೇನಿರಲಿಲ್ಲ, ಆರಾಮಾಗಿ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ರಶ್ಶು ಕಡಿಮೆ ಇತ್ತು ಅಂತ ಹೇಳ್ಬೋದು ಸಂಜೆ. ಮತ್ತು ಇಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗೋಣ, ಕರ್ನೂಲಿಗೆ ಹೋಗೋಣ ಅಂತ ಅಂದ ನನ್ನ ತಮ್ಮ. ನಾವು ಬೇಡ, ಹೇಗೂ ರೂಮ್ ಮಾಡಿಬಿಟ್ಟಿದ್ದೀವಲ್ವ, ಬೆಳಗ್ಗೆನೇ ಮತ್ತೆ ಒಂದು ಸಾರಿ ದರ್ಶನ ಮಾಡ್ಕೊಂಡು ಹೋದರೆ ಆಯಿತು ಅಂತ ಅಲ್ಲೇ ಸ್ಟೇ ಆದ್ವಿ. ಮಂತ್ರಾಲಯಲ್ಲೇ ದೇವಸ್ಥಾನದ ಹತ್ರನೇ ರೂಮ್ ಮಾಡಿದ್ದು ನಾವು. ಬಿಸಿಲು ಅಂತ ಕೆಳಗಡೆ ಮ್ಯಾಟೆಲ್ಲ ಹಾಕಿದ್ರು, ಆ ಸೈಡ್ ಈ ಸೈಡ್ ಎಲ್ಲ ನಡ್ಕೊಂಡು ಹೋಗೋದಕ್ಕೆ. ನೋಡಿ, ಇವರೆಲ್ಲ ದರ್ಶನ ಮಾಡ್ಕೊಂಬಂದು ಆಲ್ರೆಡಿ ಇದ್ದಾರೆ. ಸ್ವಲ್ಪ ಜನ ಇದ್ದರು, ರಶ್ ಏನಿರಲಿಲ್ಲ, ಆರಾಮಾಗಿತ್ತು. ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಫಸ್ಟ್ ಮಂಜಾಲಮ್ಮನಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೆ ರಾಯರ ದರ್ಶನಕ್ಕೆ ಹೋದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಅಲ್ಲಿ ಜನ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ದೇವ್ರ ಮುಂದೆನೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ. ಎಷ್ಟು ಕಡಿಮೆ ಅಂದರೂ ನೋಡಿ, ಇಷ್ಟು ಜನ ಇದ್ದೇ ಇರ್ತಾರೆ. ದರ್ಶನ ಮಾಡಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದ್ವಿ. ಲಿಶಾ ಬಾಯ್ ಕಡೆ. ಏಯ್ ಇರು ಅಮ್ಮ ಇರು. ಲಿಶಾ ತಲೆ ತೆಗೆಸ್ಕೊಂಡು ತಲೆ ಹೊಡ್ಕೊಂಬಿಟ್ಟು ಲಿಶಾ
ನಮ್ಮ ಋತ್ವಿಕನ್ ನೋಡಿ ಹೋಗಿ ಕಬೋರ್ಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಚೇಷ್ಟೆ ಮಾಡ್ತಿರ್ತಾನೆ. ಅವ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದು ನೋಡಿ, ನಾನು ಆಲ್ರೆಡಿ ನನ್ನ ತಮ್ಮ ಆವಾಗಲೇ ಸ್ನಾನ ಎಲ್ಲ ಮುಗಿಸಿದ್ದಾನೆ. ಮಗನಿಗೆ ಏನೋ ಬಿಸ್ಕೆಟ್ ಏನೋ ತಿನ್ನಿಸಿದ್ದಾನೆ ಹಾಲು ತೊಗೊಂಬಂದು. ನಮ್ಮ ನಿಶಾ ಇನ್ನೂ ಮಲಗಿದ್ದಾಳೆ. ನಂದು ಸ್ನಾನ ಆಯಿತು, ಶುಭದು ಆಯಿತು, ರಕ್ಷಾ ಸ್ನಾನಕ್ಕೆ ಹೋಗಿದ್ದಾಳೆ. ನಮ್ಮ ಮನೆಯವ್ರದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲರದ್ದು ಸ್ನಾನ ರೆಡಿ, ಸ್ನಾನ ಎಲ್ಲ ಆಯಿತು. ಮತ್ತು ದರ್ಶನಕ್ಕೆ ಹೋಗಬೇಕು, ಬೆಳಗಿನ ದರ್ಶನಕ್ಕೆ. ಮುಂಚೆ ಸ್ನಾನಕ್ಕೆ ಹೋಗೋಳಲ್ಲ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ಯಾಗಂಟಿಗೆ ಹೋಗೋ ಪ್ಲ್ಯಾನ್ ಇದೆ. ಪ್ಲ್ಯಾನ್ ಎಲ್ಲ ಹೋಗ್ತೀವಿ, ಯಾಗಂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಬೇಕು ಇನ್ನು ದರ್ಶನ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ. 7 ಗಂಟೆ, ಸುಮಾರು 7 ಗಂಟೆ ಆಗಿದೆ. ಈಗ ದರ್ಶನಕ್ಕೆ ಬರ್ತಾ ಇದ್ದೀವಿ. ಇನ್ನು ಅಲ್ಲಿ ಸ್ವಲ್ಪ ನಾರ್ಮಲಾಗಿತ್ತು ಜನ ನೋಡಿ. ನಿನ್ನೆ ಸಂಜೆಗಿಂತ ಈಗ ಸ್ವಲ್ಪ ಜನ ಇದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಜನ ಇದ್ದಾರೆ. ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಒಂದೊಂದು ಸಾರಿ ಅಂದ್ಕೊತಾ ಇರ್ತೀವಿ ಹೋಗಬೇಕು ಅಂತ, ಹೋಗೋಕ್ಕೆ ಆಗಲ್ಲ. ಅದು ಎಲ್ಲಾದರೂ ಸರಿ ದೇವಸ್ಥಾನಗಳಿಗೆ ಒಂದೊಂದು ಸಾರಿ ಅಂದ್ಕೊಂಡೇ ಇರಲ್ಲ ದೇವಸ್ಥಾನಗಳಿಗೆ ಹೋಗಬೇಕು, ಅಥವಾ ಎಲ್ಲಾದರೂ ಸರಿ ತಿರುಪತಿ, ಧರ್ಮಸ್ಥಳ, ಮಂತ್ರಾಲಯ ಎಲ್ಲಾದರೂ ಸರಿ ಅಂದ್ಕೊಂಡೇ ಇರಲ್ಲ. ಸಡನ್ನಾಗಿ ಕರ್ಸ್ಕೊಂಡ್ಬಿಡ್ತಾರೆ ದೇವರು, ರಾಯರು. ನಮಗೂ ಆ ಥರ ಅದೃಷ್ಟನೇ ಬಂತು ಅಂತ ಹೇಳ್ಬೋದು. ಮತ್ತು ದರ್ಶನ ಎಲ್ಲ ಮುಗೀತು, ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಎಲ್ಗಪ್ಪ ಅಂದರೆ ಯಾಗಂಟಿಗೆ ಹೋಗ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ಯಾಗಂಟಿಗೆ ಹೋಗ್ತಾ ಇದ್ದೀವಿ. ಕರ್ನೂಲು ಜಿಲ್ಲೆ ಮತ್ತು ಕರ್ನೂಲಿಂದ 90 ಕಿಲೋಮೀಟರ್ ದೂರದಲ್ಲಿರೋ ಯಾಗಂಟಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಈ ಊರಿಗೆ ಕಾಗೆಗಳೇ ಬರಲ್ವಂತೆ. ಈ ದೇವಸ್ಥಾನದ ಮೇಲೆ ಕಾಗೆಗಳೇ ಹಾರಾಡಲ್ವಂತೆ. ಹಾಗೆ ಶನಿಕಾಟನೂ ಇರಲ್ವಂತೆ ಈ ಜಾಗದಲ್ಲಿ. ಯಾಕೆ ಏನು ಅಂತ ನೋಡೋಣ ಬನ್ನಿ. ಈ ಯಾಗಂಟಿ ಕ್ಷೇತ್ರ ಕರ್ನೂಲು ಜಿಲ್ಲೆಯ ನಲ್ಲಮಲ್ಲ ಅರಣ್ಯಗಳ ಮಧ್ಯದಲ್ಲಿ, ವನಸಿರಿಗಳ ಮಧ್ಯೆ ಇರುವ ಒಂದು ಅಪರೂಪದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದನ್ನು ಉಮಾಮಹೇಶ್ವರಿ ದೇವಸ್ಥಾನ ಅಂತಲೂ ಕರೀತಾರೆ. ಇಲ್ಲಿ 3 ಗುಹೆಗಳಿವೆ. 1ನೇದು ಅಗಸ್ತ್ಯ ಮುನಿಗಳ ಗುಹೆ, 2ನೇದು ವೆಂಕಟರಮಣ ಸ್ವಾಮಿಯ ಗುಹೆ, 3ನೇದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಗುಹೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ಗುಹೆಯಲ್ಲೇ ಕುಳಿತು ಕಾಲಜ್ಞಾನ ಬರೆದರು ಅಂತಲೂ ಹೇಳ್ತಾರೆ. ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಗಸ್ತ್ಯ ಮುನಿಗಳು ಈ ಕಲ್ಯಾಣಿಯಲ್ಲೇ ಸ್ನಾನ ಮಾಡ್ತಿದ್ರಂತೆ. ಅಗಸ್ತ್ಯ ಮುನಿಗಳು ಒಂದು ವೆಂಕಟೇಶ್ವರನ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಅಂದ್ಕೊಳ್ತಾರಂತೆ. ವೆಂಕಟೇಶ್ವರನ ವಿಗ್ರಹವನ್ನು ಅವರೇ ಕೆತ್ತಬೇಕು ಅಂತ ಕೆತ್ತುವಾಗ ಆದರೆ ಅದರ ಕಾಲಿನ ಹೆಬ್ಬೆರಳು ಮುರಿದ ಕಾರಣ ತುಂಬ ಬೇಜಾರಾಗುತ್ತಂತೆ. ಆಗ ಪರಮೇಶ್ವರನನ್ನು ಬೇಡ್ಕೊಂಡು ಒಂದು ತಪಸ್ಸು ಮಾಡ್ತಾರಂತೆ. ಆಗ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ, ನೋಡೋದಕ್ಕೆ ಕೈಲಾಸದ ಥರನೇ ಇದೆ, ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾರಂತೆ. ಆಗ ಅಗಸ್ತ್ಯ ಮುನಿಗಳು ಒಂದು ಬೇಡಿಕೆನ ಶಿವನ ಹತ್ರ ಇಡ್ತಾರಂತೆ. ಇಲ್ಲಿ ಬರೋದಾದರೆ ತಾಯಿ ಪಾರ್ವತಿ ಜೊತೆನೇ ಬಂದು ನೆಲೆಸ್ಬೇಕು ಅಂತ ಹೇಳ್ತಾರಂತೆ. ಅದರಂತೆ ಅಗಸ್ತ್ಯ ಮುನಿಗಳು ಆಸೆಯಂತೆ ಇಲ್ಲಿ ಬಂದು ನೆಲೆಸ್ತಾರಂತೆ. ಇದೇ ಕಾರಣಕ್ಕೆ ಶಿವಲಿಂಗ ಲಿಂಗದ ರೂಪದಲ್ಲಿಲ್ಲ, ಪಾರ್ವತಿ ಒಟ್ಟಿಗೆ ವಿಗ್ರಹ ರೂಪದಲ್ಲಿದೆ. ಬಹುಶಃ ಶಿವ ಪಾರ್ವತಿ ಇಬ್ಬರು ವಿಗ್ರಹದಲ್ಲಿರೋ ದೇವಸ್ಥಾನ ಅಂದರೆ ಇದು ಒಂದೇ ಅಂತ ಅನಿಸುತ್ತೆ. ಈ ದೇವಸ್ಥಾನದಲ್ಲಿ ಒಂದು ಕಲ್ಲಿನ ಬಸವ ಕೂಡ ಇದೆ. ಇದು ಬೆಳೀತಾ ಇದೆಯಂತೆ. ಬೆಳೀತಿರೋದ್ರಿಂದ ಪಕ್ಕದಲ್ಲಿರೋ ಒಂದು ಕಲ್ಲು ಕೂಡ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಕಲಿಯುಗ ಅಂತ್ಯ ಆಗೋ ಸಮಯಕ್ಕೆ ಈ ಕಲ್ಲಿನ ಬಸವ ಓಡಾಡ್ತಾನಂತೆ ಅನ್ನೋ ನಂಬಿಕೆ ಕೂಡ ಇದೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಇದೆ. ಕಾಗೆಗಳು ಈ ಜಾಗದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ. ಯಾಕೆ ಈ ಜಾಗಕ್ಕೆ ಕಾಗೆಗಳೇ ಬರಲ್ಲ ಅಂದರೆ ಶಾಶ್ವತವಾಗೇ ಬರಲ್ವಂತೆ, ಯಾಕೆ ಅಂತ ನೋಡೋಣ. ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಬೇಕಾದ್ರೆ ಕಾಗೆ ಬಂದು ಅವ್ರಿಗೆ ತುಂಬಾ ತೊಂದರೆ ಕೊಡ್ತಿದ್ದಂತೆ. ಅಂದರೆ ಮೇಲೆ ಹಾರಾಡೋದು, ಏನಾದರೂ ತಗೊಂಬಂದು ಹಾಕೋದು, ಅದು ಕೂಗೋದು, ಈ ಥರ ಎಲ್ಲ ಮಾಡ್ತಾ ಇತ್ತಂತೆ. ಅವರ ತಪಸ್ಸಿಗೆ ತೊಂದರೆ ಆಗ್ತಿತ್ತಂತೆ. ಆಗ ಅಗಸ್ತ್ಯ ಮುನಿಗಳು ಕೋಪ ಬಂದು ಶಾಪ ಕೊಡ್ತಾರಂತೆ. ಇಲ್ಲಿಂದ ಶಾಶ್ವತವಾಗಿ ತೊಲಗಿ ಹೋಗು ಅಂತ ಶಾಪ ಕೊಡ್ತಾರಂತೆ. ಆಗಿಂದ ಆ ಊರಿಗೆ ಒಂದು ಕಾಗೆನೂ ಬರಲ್ವಂತೆ. ಹಾಗೆ ಶನಿಯ ವಾಹನ ಕಾಗೆ ಆಗಿರೋದ್ರಿಂದ ಇಲ್ಲಿ ಶನಿಕಾಟನೂ ಇಲ್ಲ ಅನ್ನೋ ನಂಬಿಕೆ ಕೂಡ ಇದೆಯಂತೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ನವಗ್ರಹಗಳಿರುತ್ತೆ, ಆದರೆ ಈ ದೇವಸ್ಥಾನದಲ್ಲಿ ನವಗ್ರಹಗಳೇ ಇಲ್ಲ. ಒಟ್ಟಾರೆ ಹೇಳೋದಾದರೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಈ ಊರಿಗೆ ಯಾಕೆ ಕಾಗೆ ಬರಲ್ಲ, ಯಾಕೆ ಇಲ್ಲಿ ಶನಿಕಾಟ ಇರಲ್ಲ ಅಂತ. ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಒಂದು ಸಾರಿ ಬಂದು ಭೇಟಿ ಕೊಡಿ ಅಂತಲೇ ಹೇಳ್ತೀನಿ. ಹಾಗೆ ಈ ಇನ್ಫಾರ್ಮೇಷನ್ ನಿಮ್ಗೇನಾದ್ರು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ದಯವಿಟ್ಟು.
ಇದು ಯಾಗಂಟಿಯಲ್ಲಿರೋ ಪುಷ್ಕರಣಿ. ಇಲ್ಲಿಂದ ನೀರು ಹರ್ಕೊಂಡು ಹೋಗಿ ಕಲ್ಯಾಣಿಗೆ ಹೋಗುತ್ತಂತೆ. ಆ ಕಲ್ಯಾಣಿಯಲ್ಲಿ ಅಗಸ್ತ್ಯ ಮುನಿಗಳು ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ನೀರು ಎಲ್ಲಿಂದ ಹರ್ಕೊಂಬರುತ್ತೋ, ಎಲ್ಲಿಗೋಗಿ ಸೇರುತ್ತೋ, ಇದೆಲ್ಲ ಒಂಥರ ಅದ್ಭುತಗಳಂತಲೇ ಹೇಳ್ಬೋದು. ನನಗಂತೂ ಮನಸ್ಸಿಗಂತೂ ತುಂಬಾ ಇಷ್ಟ ಆಯಿತು. ವಾಟರ್ ಎಷ್ಟು ಪ್ಯೂರಾಗಿತ್ತಂದರೆ ನನಗೆ ಅಲ್ಲಿ ಅದು ನೀರನ್ನು ಕುಡಿಬೇಕು ಅನಿಸ್ತಿತ್ತು. ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು ನೀರು. ವರ್ಷ 9 ಕಾಲವೂ ಇಲ್ಲಿ ನೀರು ಹರಿತಾನೆ ಇರುತ್ತಂತೆ, ಖಾಲಿನೇ ಆಗಲ್ವಂತೆ. ವರ್ಷದ 365 ದಿನವೂ ನೀರು ಇರುತ್ತಂತೆ. ಅಲ್ಲಿ ಕೋತಿಗಳೆಲ್ಲ ಈಜೊಡ್ಕೊಂಡು ಆಟ ಆಡ್ತಿದ್ವು. ಅದನ್ನು ಸ್ವಲ್ಪ ಹೊತ್ತು ನೋಡಿ ಒಂಥರ ನಮಗೂ ಖುಷಿ ಆಯಿತು. ಸ್ವಲ್ಪ ವಿಡಿಯೋನೂ ಮಾಡಿದೆ, ಅದನ್ನು ಶಾರ್ಟ್ಸ್ಗೂ ಹಾಕಿದ್ದೀನಿ. ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ಇದು ಯಾಗಂಟಿಯಲ್ಲಿರೋ ಕಲ್ಲಿನ ಬಸವಣ್ಣ. ಇದು ಬೆಳೀತಾ ಇದೆ ಅಂತೆ. ಬೆಳೀತಾ ಇರೋದಕ್ಕೆ ಪಕ್ಕದಲ್ಲಿರೋ ಒಂದು ಕಲ್ಲಿನ ಕಂಬ ಕೂಡ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಇದು ಕಲಿಯುಗ ಅಂತ್ಯ ಆಗೋ ಸಮಯಕ್ಕೆ ಎದ್ದು ಓಡಾಡುತ್ತಂತೆ ಈ ಕಲ್ಲಿನ ಬಸವ. ಇಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಇರೋದು. ಒಳಗಡೆ ಎಲ್ಲ ಫೋನ್ ಅಲೋ ಇಲ್ಲ, ಅದಕ್ಕೆ ಒಳಗಡೆ ತೋರಿಸಿಲ್ಲ. ಮತ್ತು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಮತ್ತು ವೆಂಕಟೇಶ್ವರ ಸ್ವಾಮಿ ಗುಹೆಗೆ ಹೋಗ್ತಾ ಇದ್ದೀವಿ. ಇನ್ಯಾವ ಗುಹೆಗೂ ಹೋಗಲಿಲ್ಲ, ಇದಕ್ಕೊಂದಕ್ಕೆ ಹೋಗಿದ್ದು. ವೀರಬ್ರಹ್ಮಯ್ಯನವರ ಗುಹೆಗೂ ಹೋಗಲಿಲ್ಲ, ಮತ್ತು ಅಗಸ್ತ್ಯ ಮುನಿಗಳ ಗುಹೆಗೂ ಹೋಗಲಿಲ್ಲ. ಮಕ್ಕಳೆಲ್ಲ ಎತ್ಕೊಂಡು ಹತ್ತಕ್ಕಾಗಲ್ಲ ಅಂತ ಹೋಗಲಿಲ್ಲ. ತುಂಬಾ ಬಿಸಿಲಿತ್ತು. ಅದು ಕಲ್ ಮೇಲೆ ಬೇರೆ ಹೋಗ್ಬೇಕಲ್ವ, ತುಂಬಾ ಬಿಸಿಲಿತ್ತು. ಮತ್ತು ಸ್ಟೆಪ್ಸ್ ಎಲ್ಲ ತುಂಬ ಸ್ಟಿಪ್ ಆಗಿರೋದ್ರಿಂದ ಹತ್ತಕ್ಕೆ ಕಷ್ಟ ಅಂತ ಅನಿಸ್ತಿತ್ತು. ಅದಕ್ಕೆ ನಾವು ವೆಂಕಟೇಶ್ವರ ಗುಹೆಗೆ ಹೋಗಿ ಮತ್ತು ಇಳಿದ್ವಿ ಅಷ್ಟೇ. ಇನ್ನೆರಡು ಗುಹೆಗೂ ಹೋಗಲಿಲ್ಲ. ನೋಡಿ, ನಾನು ಲಿಶಾನ್ ಎತ್ಕೊಂಡು ಇಳಿತಾ ಇದ್ದೀನಿ. ಅವಳಂತೂ ನಾನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟಿದ್ಲು. ಪಾಪ ಅವಳು ಬೈಕೇನೋ ಗೊತ್ತಿಲ್ಲ, ಬಿದ್ದುಬಿಡ್ತೀನಿ ಅನ್ನೋ ಬೈಕೇನೋ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ಲು ನನ್ನನ್ನು. ನೋಡಿ, ಇಳಿತಾ ಇದ್ದೀನಿ, ಲಿಶಾನ್ ಎತ್ಕೊಂಡು ಇಳಿತಾ ಇದ್ದೀನಿ. ಒಂದೇ ಸಾರಿ ಇಷ್ಟೆಲ್ಲ ಮೆಟ್ಲು ಹತ್ತೋದು ಇಳಿಯೋದು ಅಂದರೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಇನ್ನು ಅಗಸ್ತ್ಯ ಮುನಿಗಳ ಆ ಗುಹೆಗೆ 120 ಮೆಟ್ಲಿದೆ ಅಂತ ಹೇಳ್ತಾ ಇದ್ರು. ಇದರದ್ದೆಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ. ನನ್ನ ತಮ್ಮ ಎಲ್ಲ ಆ ಕಡೆ ನಿಲ್ತಿದ್ರು. ಅವನಂತೂ ಮಗುನ ಎತ್ಕೊಂಡು ಮೇಲಕ್ಕೆ ಬರಲಿಲ್ಲ. ಎತ್ಕೊಂಡು ಹತ್ತಕ್ಕಾಗಲ್ಲ, ನಾನು ನೋಡಿದ್ದೀನಿ, ನೀವು ನೋಡ್ಕೊಂಬೋಗ್ರಿ ಅಂತ ಹೇಳ್ದೆ. ಅದಕ್ಕೆ ನಾನು ಶುಭ ಮತ್ತು ನಮ್ಮ ಮನೆಯವರು ಲಿಶಾ ಹೋದ್ವಿ ಅಷ್ಟೇ. ರಕ್ಷಣೂ ಬರಲಿಲ್ಲ, ಮಾಮ ಜೊತೆ ಅಲ್ಲೇ ಇದ್ಲು. ನೋಡಿ ಯಾವ ಥರ ಇದೆ ಅಂತ. ಮತ್ತೆಲ್ಲ ನೋಡಿ ಆದಮೇಲೆ ಅಲ್ಲೇ ಸ್ವಲ್ಪ ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಮತ್ತು ಬರ್ತಾ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ. ನೈಟೇ ಆಗಿಬಿಡ್ತು ಬರೋಕ್ಕೆ ಅಂತ ಹೇಳ್ಬೋದು. ಹಾಗೆ ಮನೇಲಿ ಊಟ ಮಾಡಿಕೊಂಡು ನಮ್ಮಮ್ಮ ಬರೋಷ್ಟರಲ್ಲಿ ಅಡುಗೆ ಮಾಡಿದರು. ಪಾಪ ಊಟ ಮಾಡಿಕೊಂಡು ನಮ್ಮೂರಿಗೆ ರಿಟರ್ನ್ ಆದ್ವಿ. ಫ್ರೆಂಡ್ಸ್, ಮಂತ್ರಾಲಯ ಮತ್ತು ಯಾಗಂಟಿ ವಿಷಯ ಇಷ್ಟ ಆಗಿತ್ತು. ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.